ಕಡೆಯಿಂದ ಮಕರ ಸಂಕ್ರಾಂತಿಯ ಹಾರ್ದಿಕ ಶುಭಾಶಯಗಳು. ಈ ವರ್ಷ ಎಲ್ಲರಿಗೂ ಸುಖ, ಸಮೃದ್ಧಿ, ನೆಮ್ಮದಿ ಸಿಗ್ಲಿ ಅಂತ ದೇವರೊಳಗ ಕೇಳ್ಕೊಂತೀವಿ. ಸಂಕ್ರಾಂತಿ ಒಳಗೆ ನಿಮ್ಗೆಲ್ಲರಿಗೂ ಒಂದು ಹೇಳಬೇಕ್ರಿ, ನಾವು ಹೊಸ ಮನೆಗೆ ಮೂವ್ ಆಗೀವಿ. ನಿನ್ನೆನೆ ನಾವು ಮೂವ್ ಆಗೀವಿ. ಇವತ್ತು ಸಂಕ್ರಾಂತಿ ಹಬ್ಬ ಅದ. ಅದಕ್ಕೆ ನನಗೆ ಜಾಸ್ತಿ ಏನೂ ಮಾಡೋಕ್ಕಾಗಿಲ್ಲ. ಬರೀ ನಾನು ಎಳ್ಳಿನ ಉಂಡೆ ಅಷ್ಟು ಮಾಡೀನಿ. ನಿಮಗೂ ಕೊಡ್ತೀನಿ, ತಗೋರಿ. ಆ್ಯಕ್ಚುಲಿ ನಾನು ಶೇಂಗಾದ ಹೋಳಿಗೆ, ಸಜ್ಜಿ ರೊಟ್ಟಿ, ಗೀಜಿ ಭಾಜಿ ಪಲ್ಯ ಅದೆಲ್ಲ ಮಾಡ್ಬೇಕಂತ ಮಾಡಿದ್ದೆ. ಬಟ್ ನಾವು ಶಿಫ್ಟ್ ಆಗೋದು ಗದ್ದಲ್ನಾಗ ಮಾಡೋಕ್ಕೆ ಆಗಲಿಲ್ಲ. ಮೂವರ್ಸ್ ಅದೆಲ್ಲ ಬಂದು ನೀನೇನೆ ಎಲ್ಲ ಇಟ್ಟು ಹೋಗ್ಯಾರ. ನನಗೆ ಒಂದು ಸಾಮಾನು ಸಿಗಲ್ಲಾಗಿತ್ತು ನಾನು ಅಡುಗೆ ಮಾಡ್ಬೇಕಂತಂದ್ರೆ. ನಮ್ಮ ಹೊಸ ಮನ್ಯಾಗ ಹೊಸ ವರ್ಷದ ಮೊದಲ ಹಬ್ಬವನ್ನು ಆಚರಿಸಕ್ಕೆ ಭಾಳ ಖುಷಿ ಆಗ್ಲಕತ್ತೈತಿ. ಬರ್ರಿ ನನ್ನ ಜೋಡಿ ನೀವು ಸೆಲೆಬ್ರೇಟ್ ಮಾಡಾಕತ್ರಿ, ನಾವು ಎಲ್ಲರೂ ಕೂಡಿ ಹಬ್ಬವನ್ನು ಆಚರಿಸೋನು. ಮೊದಲೇ ದೀಪ ಹಚ್ಚಿ ನಾನು ಹಾಲು ದುಕ್ಕಿಸ್ತೀನಿ. ನಾನು 5-6 ನಮೂನಿ ಹಣ್ಣುಗಳು ತೊಗೊಂಡು ಬಂದೀನಿ. ಇದು ಮಾವಿನಕಾಯಿ ಸಿಕ್ತ್ರಿ ನನಗೆ. ಇದು ಆಸ್ಟ್ರೇಲಿಯನ್ ಮಾವಿನಕಾಯಿ. ಇದು ನೋಡ್ರಿ, ಇದು ಒಂಥರ ಆ್ಯಪಲ್. ಇದಕ್ಕೆ ಯಾವ ಆ್ಯಪಲ್ ಅಂತಾರ ಗೊತ್ತಿಲ್ಲ ನನಗೆ. ಈ ಕಲರ್ ಅಂತೂ ಹಿಂಗೆ ಬ್ರೌನ್ ಕಲರ್ ಬರ್ತೈತಿ. ಇದು ಯೆಲ್ಲೋ ಆ್ಯಪಲ್ ತೊಗೊಂಡಿನಿ. ಮತ್ತು ಇದು ಆ್ಯಸ್ ಯೂಶ್ವಲ್ ಇದು ಜ್ಯೂಸಿ ಆ್ಯಪಲ್ ಬರ್ತೈತಿ. ಇದು ರೆಡ್ ಆ್ಯಪಲ್, ರೆಡ್ ಡಿಲಿಷಿಯಸ್ ಅಂತೇಳಿ. 4 ನಮೂನಿ ಆ್ಯಪಲ್ ತೊಗೊಂಡಿನಿ. ಒಂದು ಮಾವಿನಕಾಯಿ ಮತ್ತು ಒಂದು ಪೂಜಾಕ್ಕೆ ಅವಕಾಡೋ ಮತ್ತು ಒಂದು ಲಿಂಬಿಕಾಯಿ ಇಟ್ಟೀನಿ. ಯಾವಾಗಲೂ ನಮ್ಮ ಕಡೆ ಒಂದು ಸ್ವಲ್ಪ ಲಿಂಬಿಕಾಯಿ ಇಡ್ತಾರಲ್ರಿ ತಾಟ್ನಾಗ, ಅದಕ್ಕೆ. ಮತ್ತು ಇಲ್ಲಿ ಪುಟಾಣಿ ತೊಗೊಂಡಿನಿ. ಮತ್ತು ಇಲ್ಲಿ ಒಣ ಕೊಬ್ಬರಿ. ನನಗೆ ಕುಸ್ರಾಳ ಸಿಕ್ಕಿಲ್ಲ, ಅದಕ್ಕೆ ನಾನು ಕಲ್ಸಕ್ರಿ ತೊಗೊಂಡಿನಿ. ಬೆಲ್ಲ, ಶೇಂಗಾ. ಮತ್ತಿಲ್ಲಿ ಎಳ್ಳಿನ ಉಂಡೆ ಪಟ ಮುಂಜಾನೆ ಮಾಡ್ಕೊಂಡ್ಬಿಟ್ಟೆ ಒಂದಿಷ್ಟು. ನೋಡ್ರಿ, ನನಗೆ ಎಷ್ಟು ಬೇಕಷ್ಟು ಹೂವು ತೊಗೊಂಡೆ. ಉಳಿದಿದ್ದು ಹೂವು ಇದ್ರೊಳಗೆ ಇಟ್ಟೆ, ಯಾಕಂದ್ರೆ ನಾಳೆ ನಾಡ್ದು ಮತ್ತೆ ದೇವ್ರಿಗೆ ಹಾಕ್ತಾವಂತ ಹೇಳಿ. ಇದೆಲ್ಲ ತುಂಬಿಬಿಟ್ಟಿತ್ತು. ಆ್ಯಕ್ಚುಲಿ ಮುಂಜಾನಿಂದ ಒಂದು ಸ್ವಲ್ಪ ಎಲ್ಲ ಶಿಸ್ತು ಇಟ್ಕೊಂಡಿನಿ. ಇನ್ನು ಇಷ್ಟ ಡಬ್ಬಿ ಉಳ್ದಾವ ನೋಡ್ರಿ. ಡೈನಿಂಗ್ ಟೇಬಲ್ ಅದೆಲ್ಲ ಉಳ್ದೈತಿ ಹೊಂದ್ಸಾಕ. TV, ಸೋಫಾ ಅದೆಲ್ಲ ಇಟ್ಟೀವಿ ಈಗ. ಇವತ್ತಿನ ವಿಡಿಯೋನ್ಯಾಗ ಸಂಕ್ರಾಂತಿ ಸೆಲೆಬ್ರೇಷನ್ ಅಷ್ಟೇ ಅಲ್ಲ ರೀ, ನಿಮಗೆ ನನ್ನ ಹೊಸ ಮನೆ ಟೋರ್ ಮಾಡಿಸ್ತೀನಿ. ಅಮೇರಿಕನಾಗ ಹೆಂಗೆ ಮನಿ ಮೂವ್ ಮಾಡ್ತಾರ ಅದನ್ನು ನೋಡಾಕತ್ರಿ. ಆಮೇಲೆ ನನ್ನ ಪೂಜಾ ಪ್ರಿಪ್ರೇಷನ್ ನಾ ಹೆಂಗೆಲ್ಲ ಮಾಡಿದೆ ಇಷ್ಟೆಲ್ಲ ಗದ್ದಲ್ನಾಗ, ಅದನ್ನು ನಿಮ್ಮ ಜೋಡಿ ಶೇರ್ ಮಾಡ್ಕೋತೀನಂತ. ಈ ಹೊಸ ಮನೆಯಾಗ ಮೊದಲು ಪೂಜಾದಿಂದನೇ ಶುರು ಮಾಡ್ಬೇಕಂತ ತಿಳ್ಕೊಂಡು ನಾನು ಮೊದಲಿಗೆ ನಿಮಗೆ ಪೂಜಾನೇ ತೋರ್ಸಾಕತ್ತೀನಿ. ಪೂಜಾ ಮುಗೇನ ಮತ್ತು ಮನೆ ಟೋರ್ ಅದು ಮಾಡಿಸ್ತೀನಿ. ಈಗ ಹಾಲು ಉಗ್ಸೋಣಂತ. ನೀವು ಹೇಳ್ರಿ, ಈ ವರ್ಷ ಸಂಕ್ರಾಂತಿ ಹಬ್ಬ ನೀವೆಲ್ಲರೂ ಹೆಂಗ್ ಮಾಡಿದ್ರಿ ಅದು ಕಮೆಂಟ್ ಮಾಡಿ ಹೇಳ್ರಿ. ನಾವಂತೂ ಹೊಸ ಮನೆ ಮೂವ್ ಆದ್ವಿ. ಆಮೇಲೆ ಪೂಜಾನು ನೋಡಿದ್ರಿ ನಾನು ಯಾವ ರೀತಿ ಪೂಜಾ ಮಾಡಿದ್ನಂತ. ಆದ್ರೂ ಸದ್ನ ನಾನು ಸಂಕ್ಷಿಪ್ತೊಳಗೆ ಮಾಡೀನಿ. ಮುಂದಿನ ವರ್ಷ ನಾ ಇನ್ನೂ ಚಲೋತ್ನಾಗ ಮಾಡ್ಬೇಕಂತ ಅನ್ನಕತ್ತೀನಿ. ಬಟ್ ನನ್ನ ಫ್ರೆಂಡ್ಸ್ ಎಲ್ಲರೂ ಭಾಳ ಎಂಜಾಯ್ ಮಾಡಕತ್ತಾರತ್ರಿ. ನಮ್ಮ ಊರಾಗೆಲ್ಲ ಅವರೆಲ್ಲ ಫೋಟೋ ಕಳಿಸ್ಕೊಟ್ಟಿದ್ರು ನನಗೆ. ಅವ್ರು ಸಜ್ಜಿ ರೊಟ್ಟಿ ತಿನ್ನಕತ್ತಿದ್ರು ಅಂತ, ಹೊಲಕ್ಕೆ ಹೋಗಿದ್ರು, ಗಿಜಿ ಭಾಜಿ. ನನಗೂ ಭಾಳ ಆಸೆ ಆಗ್ಲಕತ್ತಿತ್ತು. ಅಶ್ವಿನಿ ಯಾವಾಗ ಬರ್ತಿಬ್ಬಾ, ನಿನ್ನ ಸಂಬಂಧ ಸ್ಪೆಷಲ್ ಆಗಿ ನಾವು ಹೊಲಕ್ಕೆ ಹೋಗಿ ತಿಂದು ಬರೋಣ ಅಂತ ಹೇಳ್ಯಾರ. ನೋಡ್ರಿ ಎಷ್ಟು ಮಜಾ ಮಾಡಕತ್ತಾರ. ಸಜ್ಜಿ ರೊಟ್ಟಿ, ಕರ್ಚಿಕಾಯಿ, ಶೇಂಗಾದ ಹಿಂಡಿ, ಪುಟಾಣಿ ಹಿಂಡಿ, ಬದ್ನಿಕಾಯಿ ಅಡ್ಗಾಯಿ, ಸಜ್ಜಿ ರೊಟ್ಟಿ ಜೋಡಿ ಗಿಜಿ ಭಾಜಿ ಪಲ್ಯ, ಮಠ, ಕುರುಡ್ಗಿ, ಮೊಸರನ್ನ. ಯಪ್ಪ ಯಪ್ಪ ಯಪ್ಪ, ಬಾಯಾಗ ನೀರು ಬಿಟ್ಟು ಹರಿಲಾಕತ್ತು ಬಿಡ್ತು. ಯಾರ್ಯಾರು ನಾನು ಫಸ್ಟ್ ಟೈಮ್ ನೋಡ್ತೀನಿ, ನನ್ನ ಹೆಸರು ಅಶ್ವಿನಿ. ನಾನು ಅಮೇರಿಕಾದಿಂದ ಕನ್ನಡ ಬ್ಲಾಗ್ಸ್ ಮಾಡ್ತೀನಿ. ಯಾರ್ಯಾರು ಇನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಇನ್ನತ್ತ ನಂದು ಹಾಲು ಉಕ್ಕಿಲ್ಲ, ಉಕ್ಕುದ ದಾರಿ ನೋಡಾಕತ್ತೀನಿ. ಸಂಕ್ರಾಂತಿ ಪೂಜಾ ಮತ್ತು ಹಾಲು ಉಕ್ಸೋದಾಯಿತು. ಈಗ ನಮ್ಮ ಮನೆದು ಎಂಟಿ ಟೂರ್ ಮಾಡಿಸ್ತೀನಿ. ಇವತ್ತು ನಾನು ಹೋಮ್ ಟೂರ್ ಮಾಡಿಸ್ತೀನಿ. ಬರೀ ಇದು ಎಂಟಿ ಹೋಮ್ ಟೂರ್ ಅದ. ನಾನು ಆದಷ್ಟು ಜಲ್ದಿ ಶಿಫ್ಟ್ ಆಗಿ ಎಲ್ಲ ಡೆಕೋರೇಟ್ ಮಾಡಿ ಮತ್ತೊಂದ್ಸಲ ನಿಮ್ಗೆ ಹೋಮ್ ಟೂರ್ ಮಾಡ್ತೀನಂತ. ವೆಲ್ಕಮ್ ಟು ಉತ್ತರ ಕನ್ನಡ ಟೀಸ್ ಹೋಮ್.
ಎಲ್ಲರಿಗೂ ಸ್ವಾಗತ. ಬರ್ರಿ. ಒಳಗೆ ಎಂಟರ್ ಆದ ಕೂಡ ಇಲ್ಲೊಂದು ಕ್ಲೋಸೆಟ್ ಕೊಟ್ಟಾರ. ಈ ಕ್ಲೋಸೆಟ್ ಕೋಟ್ ಇಡಾಕ ಮತ್ತ ಶೂಸ್ ಅದೆಲ್ಲ ಇಡಾಕ. ನಾವೀಗ ಬರ್ಮಂದ್ ಕಾರ್ ಯಾಕೆ ಎಂಟಿ ತರಬೇಕಂತ ತಿಳ್ಕೊಂಡು ಒಂದ್ 4 ಸೂಟ್ ಕೇಸ್ ಎಲ್ಲ ಹಾಕೊಂಡ್ ಬಂದೀವಿ. ಬರ್ರಿ. ಇದು ಲಿವಿಂಗ್ ರೂಮ್. ನಾನ್ ಅನ್ಕೊಂಡಿದ್ ಪ್ರಕಾರ ಮನಿ ಹ್ಯಾಂಗ್ ಸೆಟ್ ಮಾಡ್ಬೇಕಂತಂದ್ರ ಒಂದು ಕನೆಕ್ಷನ್ ಕೊಟ್ಟಾರ. ಇಲ್ಲಿ ಟಿವಿ ಬರ್ತೈತಿ, ಇಲ್ಲಿ ಸೋಫಾ ಅದೆಲ್ಲ ಇರ್ಬೋದು. ಆಮೇಲೆ ಇಲ್ಲಿ ಇದು ಪ್ಯಾಟಿಯೋ ಅದ ಹೊರಗೆ ಹೋಗಾಕದು. ಇಲ್ಲೂ ಟಿವಿ ಕನೆಕ್ಷನ್ ಮಾಡಬಹುದು, ಇಲ್ಲಿನೂ ಟಿವಿ ಕನೆಕ್ಷನ್ ಮಾಡಬಹುದು, ಎಲ್ಲೂ ಮಾಡಬಹುದು. ಆಮೇಲೆ ಈ ಕಡೆ ಬರ್ರಿ. ಇದು ಡೈನಿಂಗ್ ಏರಿಯಾ. ಇದು ಡೈನಿಂಗ್ ಏರಿಯಾದ ಇಲ್ಲಿ ಮೇಲೆ ಶಾಂಡಿಯರ್ ಕೊಟ್ಟಾರ. ಇಲ್ಲಿ ನಾವು ಡೈನಿಂಗ್ ಟೇಬಲ್ ಎಲ್ಲ ಇರ್ಬೋದು. ಆಮೇಲೆ ಈ ಕಡೆ ಬರ್ರಿ. ಇದು ಕಿಚನ್. ಇಷ್ಟೊತ್ತನ ನೀವೆಲ್ಲ ಕಾರ್ಪೆಟ್ ನೋಡಿದ್ರಿ. ಲಿವಿಂಗ್ ರೂಮ್ ಇಟ್ಕೊಂಡು ಡೈನಿಂಗ್ ರೂಮ್ ತನ, ನಂದು ಡೈನಿಂಗ್ ಏರಿಯಾ ತನ ಇದು ಇತ್ತು, ಕಾರ್ಪೆಟ್ ಇತ್ತು. ಈ ಕಡೆ ಬಂದ ಕೂಡ ಕಿಚನ್ ಒಳಗೆ ಹಾರ್ಡ್ ಫ್ಲೋರ್ ಅದ. ಯಾಕಂದ್ರೆ ಕಿಚನ್ ಒಳಗೆ ಮಾಡ್ಬೇಕಂದ್ರೆ ಸ್ವಲ್ಪ ಚಲ್ತೈತೆ, ಮಾಡ್ತೈತೆ, ಹೊಲಸು ಬೀಳ್ತೈತೆ ಅಂತ ಹೇಳಿ ಅವ್ರು ಈಸಿಯಾಗಿ ಕ್ಲೀನ್ ಆಗ್ಬೇಕಂತ ತಿಳ್ಕೊಂಡು ಹಾರ್ಡ್ ಫ್ಲೋರ್ ಕೊಟ್ಟಾರ. ಆಮೇಲೆ ಇದು ನಮ್ದು ಫ್ರಿಜ್, ಇಲ್ಲೆಲ್ಲ ಕ್ಲೋಸೆಟ್ ಕೊಟ್ಟಾರ. ಆಕ್ಚುಲಿ ಈ ಮನಿ ಒಳಗೆ ನನಗೆ ಏನ್ ಸೇರ್ತಪ್ಪ ಅಂತಂದ್ರ ಕಲರ್ ಭಾಳ ಸೇರ್ತ ನನಗೆ. ಕಾಫಿ ಕಲರ್ ಇವುದಿಂದು ನೋಡ್ರಿ ಎಷ್ಟು ಚಂದ ಅದ. ಇದೆಷ್ಟು ರಿಚ್ ಕಾಣಿಸ್ತೈತಿ ಇದು ಕಲರು. ಆಮೇಲೆ ಮ್ಯಾಲೊಂದು ಕೊಟ್ಟಾರ, ಆಮೇಲೆ ಅಲ್ಲೊಂದದ. ಇದು ಎಲೆಕ್ಟ್ರಿಕ್ ಸ್ಟೋವ್ ಅದ. ನಾನು ಆ ಮನಿ ಒಳಗೆ ಸಹ ಎಲೆಕ್ಟ್ರಿಕ್ ಸ್ಟೋವ್ ಇತ್ತು. ಬಟ್ ಆಕ್ಚುಲಿ ನನಗೆ ಎಲೆಕ್ಟ್ರಿಕ್ ಸ್ಟೋವ್ ಒಳಗೆ ಅಡುಗೆ ಮಾಡೋದಕ್ಕಿಂತ ಬರ್ನರು ಅಥವಾ ಗ್ಯಾಸ್ ಇಂದಿತ್ತಂದ್ರೆ ನನಗೆ ಭಾಳ ಸೇರ್ತೈತಿ. ಬಟ್ ಇಲ್ಲ, ಇದೇ ಇಂಥವೇ ಅದಾವ ಎಲ್ಲ ಕಡೆ. ಇದು ನ್ಯೂ ಕನ್ಸ್ಟ್ರಕ್ಷನ್, ನ್ಯೂ ಮನಿಗಳಿಗೆಲ್ಲ ಇಂಥದೇ ಕೊಟ್ಟಾರ. ಮತ್ತೆ ಇಲ್ಲಿ ಮೈಕ್ರೋವೇವ್ ಕೊಟ್ಟಾರ ಇಲ್ಲೇ. ಆಮೇಲೆ ಅವನದ ಸ್ಟೋವ್ ಕೆಳಗ. ಮತ್ತೆ ಇಲ್ಲಿ ಅವನ್ ಕೆಳಗೆ ಇಲ್ಲಿ ಒಂದು ರ್ಯಾಕ್ ಅದ, ಡ್ರಾವರ್ ಅದ. ಇಲ್ಲಿ ಬೇಕ್ ಮಾಡಾಕ ಎಲ್ಲ ಸ್ಟಫ್ ಇಡಬಹುದು. ಇಲ್ಲೆಲ್ಲ ಶೆಲ್ಫ್ಸ್, ಸಾಮಾನ್ ಇಡಾಕ. ಮತ್ತೆ ಇಲ್ಲಿ ಡ್ರಾವರ್ಗಳು. ಆಮೇಲೆ ಇಲ್ಲಿ ಡಿಶ್ ವಾಷರ್ ಅದ. ಮತ್ತೆ ಇಲ್ಲಿ ಸಿಂಕ್ ಕೆಳಗೆ ಏನಾನ ಒಂದು ಯುಟಿಲಿಟಿ ಸ್ಟಫ್ ಅದ ಇಡಾಕ ಅದೆಲ್ಲ ಕೊಟ್ಟಾರ. ಮತ್ತೆ ಇಲ್ಲಿ ಸಿಂಕ್. ಹಂಗೆ ಬರ್ರಿ. ಇದು ಲಾಂಡ್ರಿ ರೂಮ್. ಇಲ್ಲಿ ನೋಡ್ರಿ ಹುಕ್ಸ್ ಅದಾವು. ಇದು ವಾಷರ್ ಮತ್ತೆ ಡ್ರಾಯರ್ ಕಪ್ಸ್. ಚಲೋ ದೊಡ್ಡದ ಇದನ್ನು. ಮತ್ತೆ ಇಲ್ಲಿ ಮ್ಯಾಲ ಇವೆಲ್ಲ ಸಾಮಾನು ಇಡ್ಬೋದು. ನಮ್ದು ಲಾಂಡ್ರಿ ಹಾಕಕ್ ಲಿಕ್ವಿಡ್ ಮತ್ತ ಏನು ಸ್ಟಫ್ ಇಡ್ಬೋದು ಡೈಲಿ ಯೂಸ್ ಇಂದು. ಹಿಂಗೆ ಬರ್ರಿ. ನಾನೀಗ ನಿಮ್ಗ ಮಾಸ್ಟರ್ ಬೆಡ್ರೂಮ್ ಕರ್ಕೊಂಡು ಹೋಗ್ತೀನಿ. ಬರ್ರಿ. ಇದು ನಮ್ದು ಮಾಸ್ಟರ್ ಬೆಡ್ರೂಮ್. ಐ ಥಿಂಕ್ ಇಲ್ಲಿ ಟಿವಿ ಕನೆಕ್ಷನ್ ಅದ. ಇಲ್ಲಿನೂ ಟಿವಿ ಇಡ್ಬೋದು. ಆಮೇಲೆ ಇಲ್ಲಿ ಬೆಡ್ ಬರ್ತೈತಿ. ಇಲ್ಲಿ ಇಲ್ಲಾಂದ್ರೆ ಇಲ್ಲಿ ಬೆಡ್ ಬರ್ತೈತಿ. ಕಿಂಗ್ ಸೈಜ್ ಬೆಡ್ ನಮ್ದು. ಇಲ್ಲ ಆರಾಮ ಸೆಟ್ ಆಗ್ತೈತಿ ಅನಿಸ್ತೈತಿ. ಇಲ್ಲೊಂದು ಕ್ಲೋಸೆಟ್ ಕೊಟ್ಟಾರ. ನಾನು ಇಲ್ಲೆಲ್ಲ ನನ್ನ ಸ್ಟಫ್, ನನ್ನ ಡ್ರೆಸ್ಸಸ್, ನನ್ನೆಲ್ಲ ಖಜಾನ ಇಡ್ಬೋದು. ಇಲ್ಲಿ ವಾಕಿಂಗ್ ಕ್ಲೋಸೆಟ್ ಅದ. ಇಲ್ಲೆಲ್ಲ ಡ್ರೆಸ್ ಅದೆಲ್ಲ ಹ್ಯಾಂಗ್ ಮಾಡ್ಬೋದು, ಎಲ್ಲ ನೀಟಾಗಿ ಇಡ್ಬೋದು. ಹಿಂಗೆ ಬರ್ರಿ. ಇದು ರೆಸ್ಟ್ ರೂಮ್ ಅದ ನಮ್ದು. ಬಾತ್ರೂಮ್, ಶೆಲ್ಫ್ಸ್, ಕ್ಲೋಸೆಟ್ಸ್ ಎಲ್ಲ ಕೊಟ್ಟಾರ ಇಡಾಕ. ನೋಡ್ರಿ ಎಷ್ಟು ಚಂದ ಲೈಟಿಂಗ್ಸ್ ಕೊಟ್ಟಾರ. ಅದು ಹಿಂಗ್ ಹ್ಯಾಂಗ್ ಆಗ್ಲಕತ್ತಾವ. ಹ್ಯಾಂಗ್ ಆಗಿದ್ ಲೈಟಿಂಗ್ಸ್ ನಂಗೆ ಭಾಳ ಸೇರ್ತಾವ. ಎಷ್ಟು ಯೂನಿಕ್ ಆಗಿ ಕಾಣಿಸ್ತೈತೆ. ಮತ್ತೆ ಇದು ಸೀದಾ ನಮ್ಮ ಮುಖದ ಮೇಲೆ ಬೆಳಕ್ ಬೀಳೋದ್ರಿಂದ ನಮ್ದು ಎಲ್ಲ ಚಂದ ಕಾಣಿಸ್ತೀವಿ, ಇನ್ನ ಜಾಸ್ತಿ ಚಂದ ಕಾಣಿಸ್ತೀವಿ. ಹಂಗೆ ಒಳಗ್ ಬರ್ರಿ. ಇಲ್ಲಿ ಟಬ್ ಅದ. ಆಮೇಲೆ ಎಲ್ಲ ಏರಿಯಾ ಅದ ನೋಡ್ರಿ. ಹಂಗೆ ಇಲ್ಲ ಕ್ಲೋಸೆಟ್ ಅದ. ಸಣ್ಣ ಸಣ್ಣ ಪರ್ಫ್ಯೂಮ್ಸು, ಕ್ರೀಮ್ಸು, ಡೈಲಿ ಯೂಸ್ ಇಂದು ಎಲ್ಲ ಇಡ್ಬೋದು. ಇನ್ನ ಅಲ್ಲೇನದ ನೋಡೋಣ ಬರ್ರಿ, ತೋರಿಸ್ತೀನಂತ. ಇದೊಂದು ಬೆಡ್ರೂಮ್ ಅದ. ಇದು ಗೆಸ್ಟ್ ರೂಮ್ ಅನ್ಕೋಬಹುದು, ಇಲ್ಲಪ್ಪ ಅಂತಂದ್ರೆ ಆಕಾಶ್ ವರ್ಕಿಂಗ್ ರೂಮ್ ಅಂತೂ ಅನ್ಬಹುದು. ನಾವ್ ಹೆಂಗ್ ಅನ್ಕೊಂತೀವಿ ಹಂಗ. ಬಟ್ ಇದೊಂದು ಎಕ್ಸ್ಟ್ರಾ ರೂಮ್ ಮಾತ್ರ ಐತಿ. ಮತ್ತ ಈ ಕಡೆ ಬರ್ರಿ, ಏನದ ಒಳಗ ತೋರಿಸ್ತೀನಿ. ಇಲ್ಲೊಂದು ಕ್ಲೋಸೆಟ್ ಅದ. ನಾನಂತೂ ಡಿಸೈಡ್ ಮಾಡೀನಿ
ಒಂದ್ ಕ್ಲೋಸೆಟ್ ಆಕಾಶ್ ಅವ್ರಿಗೆ, ಒಂದ್ ಕ್ಲೋಸೆಟ್ ನನಗ ಅಂತ ಹೇಳಿ. ನನ್ ಕ್ಲೋಸೆಟ್ ಒಳಗೆ ಆಕಾಶ್ ಅವ್ರ ಸ್ಟಫ್ ಇಡಕ್ ನಾನು ಅನುಮತಿ ಕೊಡಂಗಿಲ್ಲ ಅಂತ ಹೇಳ್ಬಿಟ್ಟಿದ್ದೆ. ಹಂಗ್ ನೋಡಿದ್ರೆ ನನ್ಗೆ 2 ಕ್ಲೋಸೆಟ್ ಬೇಕು. ಈಗ ನೋಡ್ರಿ ಮತ್ತೇನಾದ್ರು ತೋರಿಸ್ತೀನಿ. ಇದು ಒಂದು ಕಾಮನ್ ಬಾತ್ರೂಮ್ ಅದ. ಇದು ಹಾಲ್ ನಾಗಿನವ್ರಿಗೆ ಯೂಸ್ ಮಾಡಬಹುದು, ಈ ಬೆಡ್ರೂಮ್ ದವ್ರಿಗೂ ಯೂಸ್ ಮಾಡಬಹುದು. ಅದು ಅಟ್ಯಾಚ್ಡ್ ಇತ್ತು ಮಾಸ್ಟರ್ ಬೆಡ್ರೂಮ್. ಇದೊಂದ್ ಸ್ವಲ್ಪ ಸಪ್ರೇಟ್ ಕೊಟ್ಟಾರ. ಇದ್ರು ಬಹಳ ದೊಡ್ಡದನ್ನ ಮಾತಾಡಕತ್ರ ನೋಡ್ಬೇಕು ನೀವು, ಎಲ್ಲಾ ಪ್ರತಿಧ್ವನಿ ಆಗ್ಲಕತ್ತೈತಿ. ಇಲ್ಲಿ ಬರ್ರಿ ಒಳಗ್ ತೋರಿಸ್ತೀನಿ. ಇವ್ರಿಂದ ರಾಡ್ ಹಾಕ್ಯಾರ. ಇಲ್ಲಿ ಒಂದ್ ಕರ್ಟನ್ ಬರ್ತೈತಿ, ವಾಟರ್ ಪ್ರೂಫ್ ಕರ್ಟನ್ಸ್ ಇರ್ತಾವು, ಅದು ಬರ್ತೈತಿ. ಇಲ್ಲಿ ನಾವು ಟಬ್ ಒಳಗ್ ನಿಂತೆ ಶವರ್ ಮಾಡ್ಬೇಕು, ನಾವು ಜಳಕ ಮಾಡ್ಬೇಕು. ಅಂದ್ರೆ ಇಲ್ಲಿ ಕನೆಕ್ಷನ್ ಅದ, ನೀರ್ ಬರ್ತೈತೆ. ನಮ್ದು ಹ್ಯಾಂಗ ಇಂಡಿಯಾನಾಗ ಹ್ಯಾಂಗ ಬಾತ್ರೂಮ್ ಇರ್ತೈತಿ ಅದು ಇರ್ತೈತಿ, ಹಂಗಿಲ್ಲಿ ಸ್ಪೆಷಲ್ ಆಗಿ ಹಂಗೇನು ಮಾಡಿರಂಗಿಲ್ಲ. ಟಬ್ನಾಗೆ ನಿಂತೆ ನಾವು ಜಳಕ ಮಾಡ್ಬೇಕು. ಕೆಲವೊಂದು ಮನಿ ಒಳಗ ಗ್ಲಾಸ್ ಸ್ಲೈಡ್ ಇರ್ತಾವರಿ. ಈಗ ಹೆಂಗ್ ನಾವು ಕರ್ಟನ್ ಹಾಕ್ತಿವಲ್ಲ, ಅಲ್ಲಿ ಸ್ಲೈಡ್ ಕೊಟ್ಟಿರ್ತಾರ. ಗ್ಲಾಸ್ ಸ್ಲೈಡ್ ಮತ್ತು ಕರ್ಟನ್ಸ್ ಕೊಡೋದ್ರಿಂದ ನಾವು ಜಳಕ ಮಾಡಾಕತ್ತೀವಿ ಅಂದ್ರೆ ನೀರ್ ಹೊರಗೆ ಚೆಲ್ಲಂಗಿಲ್ಲ ಅಂತ ಹೇಳಿ. ಆಮೇಲೆ ಇಲ್ಲಿ ಡ್ರಾವರ್ ಇದೆಲ್ಲ ಕೊಟ್ಟಾರ. ಇಲ್ಲೆಲ್ಲ ನಾವು ಏನ್ ಬೇಕಾದ ಸ್ಟಫ್ ಇಡ್ಬೋದು. ಈಗ ನಾನು ಮತ್ತೆ ಏನಾದ್ರು ತೋರಿಸ್ತೀನಿ ನೋಡ್ರಿ. ಹಿಂಗ್ ಹೊರಗ್ ಬಂದ್ವಿ ಅಂದ್ರ, ಇಲ್ಲಿಂದ ಬಿಟ್ಟು ಹೊರಗ್ ಬಂದ್ವಿ ಅಂದ್ರ ಇಲ್ಲಿ ಪ್ಯಾಚಿಯೋ ಅದ. ಅಂದ್ರೆ ಲಿವಿಂಗ್ ರೂಮ್ ಬಿಟ್ಟು ನಾವು ಆರಾಮ್ ಹೊರಗ್ ಬರ್ಬೋದು. ಬರ್ರಿ, ವಾವ್, ಇದು ಪ್ಯಾಚಿರೋ ಚಲೋ ದೊಡ್ಡದೇ ಅದ. ಇದು ಇಲ್ಲೆಲ್ಲ ಕುಂದ್ರಾಕ ಮಾಡಾಕ ಮತ್ತೆ ಹ್ಯಾಂಗ್ಔಟ್ ಮಾಡಾಕ ಮತ್ತೆ ಔಟ್ಡೋರು ಟೇಬಲ್ ಅದಿಟ್ಟು ಮತ್ತೆ ಎಲ್ಲಾರ ಜೋಡಿ ಮಾತು ಹೇಳ್ಕೋತ ಕುಂದ್ರಾಕದ ಬಾಳ ಚಂದ ಅದ. ಇದು ಈಗ ರಾತ್ರಿ ಆಗೈತಿ, ಹೊರಗೆಲ್ಲ ಇಲ್ಲಿ ಪಾರ್ಕಿಂಗ್ ಲಾಟ್ ಅದ. ಎದ್ರಿ ಒಂದ್ ಗರಾಜ್ ಕೊಟ್ಟಿರ್ತಾರ. ಅಲ್ಲಿ ನೀವು ಏನ್ ಬೇಕಾ ಸ್ಟಫ್ ಇಡ್ಬೋದು, ನಿಮ್ ಕಾರ್ಸ್ ಅದನ್ನ ಅಲ್ಲಿ ಪಾರ್ಕ್ ಮಾಡಬಹುದು. ಈಗ ಕತ್ಲಾಗೈತಿ, ಕಾನ್ಸಲ್ ಆಗೈತಿ. ನಾವ್ ಒಂದ್ಸಲ ನಿಮ್ಗೆ ಯಾವಾಗ ಮುಂಜಾನೆ ವಿಡಿಯೋ ಮಾಡಿದ್ರೆ ತೋರಿಸ್ತೀನಿ ಅಂತ. ನಡ್ರಿ ಒಳಗೆ ಹೋಗೋಣ, ಬಾ ಥಂಡಿ ಅದ. ಆಮೇಲೆ ಇಲ್ಲೊಂದು ಕೌಂಟರ್ ಕೊಟ್ಟಿರ್ತಾರ. ಇಲ್ಲಿ ಏನೋ ಸಾಮಾನು ಇಡ್ಬಹುದು, ಅಥವಾ ನಾನು ಅನ್ಕೊಂಡಿದ್ ಪ್ರಕಾರ ಇಲ್ಲಿ ಒಂದ್ ಸ್ವಲ್ಪ ಪಾಟ್ಗಳು ಇಡ್ಬೇಕಂತ ಮಾಡೀನಿ. ಬಾಳ ಚಂದ ಕಾಣಿಸ್ತೈತಿ. ಕ್ಯಾಂಡಲ್ಸ್ ಹಚ್ಚಾಕ ಮಾಡಾಕ ಅದು ಬಾಳ ಬ್ಯೂಟಿಫುಲ್ ಕಾಣಿಸ್ತೈತಿ. ಹಾಲ್ನಾಗ ಲಿವಿಂಗ್ ರೂಮ್ನಾಗ ಇದ್ದವ್ರಿಗೆ ಏನಾರ ಕೊಡ್ಬೇಕಪ್ಪ ಅಂತಂದ್ರ ಪ್ರೀ ಆಕಾಶ್ ಅವ್ರ ಬರ್ರಿ ಈ ಚಾಯ್ ಟೀ ತಗೋರಿ ಅಂತ ಹೇಳ್ಬಹುದು. ನಾನು ಹಿಂಗ್ ಹೊರಗ್ ಬಂದು ಅಲ್ಲಿ ಹೋಗಿ ಕೊಡಕ್ ಆಗಂಗಿಲ್ಲ. ಅದಕ್ಕೆ ಇದು ಬಾಳ ಚಲೋ ಅದ. ಆ ಮನೆದೆಲ್ಲ ನಾ ಪ್ಯಾಕ್ ಮಾಡಿ ಇಟ್ಟೀನಿ. ಮೂವರ್ಸ್ ಬಂದ್ ಎಲ್ಲ ಲೋಡ್ ಮಾಡ್ತಾರ. ಅದಕ್ಕೆ ಯು ಹಾಲ್ ಟ್ರಕ್ ತರಬೇಕು, ಅದೆಲ್ಲ ಆಕಾಶ್ ಅವ್ರ ಡಿಪಾರ್ಟ್ಮೆಂಟ್. ಅಷ್ಟು ನನಗೆ ಗೊತ್ತಿಲ್ಲ. ಅದ್ರದ್ದು ನಾನು ನಿಮಗೆ ಸಣ್ಣ ಸಣ್ಣ ಕ್ಲಿಪ್ಸ್ ಎಲ್ಲ ತೋರಿಸ್ತೀನಿ. ಇದೇನಂತ ಎಂಟ್ರಿ ಹೋಮ್ ಟೂರ್. ಈಗ ಮನೆಗೆ ಹೋಗಿ ನಾವು ಮಲ್ಕೋತೀವಿ. ನಾಳೆ ಮುಂಜಾನೆ ಮತ್ತೆ ನಿಮಗೆ ಭೇಟಿ ಆಗ್ತೀನಂತ. ಗುಡ್ ಮಾರ್ನಿಂಗ್ ಎಲ್ಲರಿಗೂ. ನಾವೀಗ ಹೊರಗೆ ಹೊಂಟೀವಿ. ನೋಡ್ಬೋದು ರಾತ್ರಿ ಎಲ್ಲ ಭಾಳ ಸ್ನೋ ಆಗೈತಿ. ಈ ಅಪಾರ್ಟ್ಮೆಂಟ್ ಲಿಂಕ್ ಅನ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಾಗ ಹಾಕಿರ್ತೀನಿ. ನೋಡಿದ್ದಿಲ್ಲಪ್ಪ ಅಂದ್ರೆ ಹೋಗಿ ನೋಡ್ರಿ. ನಾವು ಇವತ್ತು ಮೂವ್ ಆಗ್ಲಾಕತ್ತೀವಿ ಬೇರೆ ಅಪಾರ್ಟ್ಮೆಂಟ್ಗೆ. ನನಗೆ ಭಾಳ ಖುಷಿ ಆಗ್ಲಾಕತ್ತೈತಿ ಆ್ಯಕ್ಚುಲಿ ಬೇರೆ ಕಡೆ ಹೋಗಾಕ. ಆದ್ರೂ ಈ ಮನೆ ಬಿಟ್ಟು ಹೋಗ್ಬೇಕಲ್ಲ ರೀ ಒಂದು ಸ್ವಲ್ಪ ದುಃಖನೂ ಆಗ್ಲಾಕತ್ತೈತಿ. ಮತ್ತು ನಾವು ಯು ಹಾಲ್ ಟ್ರಕ್ ತರಕ್ಕೆ ಬಂದೀವಿ. ಯು ಹಾಲ್ ಟ್ರಕ್ ಅಂತಂದ್ರೆ ನಾವು ಯಾರು ಅಪಾರ್ಟ್ಮೆಂಟ್ ಅಥವಾ ಮತ್ತೊಂದು ಕಡೆ ಶಿಫ್ಟ್ ಆಗ್ತಿದ್ರಂದ್ರೆ ಮೂವ್ ಆಗ್ತಿದ್ರಂದ್ರೆ ಇಲ್ಲಿ ಬಂದ ಕೇಶಿಂದಾಗ ಅವರು ಟ್ರಕ್ ತೊಗೊಂಡು ಹೋಗ್ತಾರೆ. ಇದನ್ನು ನಾವು ಆನ್ಲೈನ್ ಬುಕ್ ಮಾಡ್ಬೇಕಾಗ್ತೈತಿ. ಆಮೇಲೆ ಎಷ್ಟು ಅವರ್ಸ್ ಬೇಕು ಅದನ್ನು ಬುಕ್ ಮಾಡಿದ್ರೆ ಅದ್ರ ತಕ್ಕಂಗೆ ಅವರು ಎಲ್ಲ ಟ್ರಕ್ ರೆಡಿ ಮಾಡಿರ್ತಾರೆ, ಎಲ್ಲ ಕ್ಲೀನ್ ಮಾಡಿ. ಹಂಗೆ ನಾವು ಆಲ್ರೆಡಿ ಬುಕ್ ಮಾಡಿದ್ವಿ. ನಮಗೆ ಕನ್ಫರ್ಮು ಸಿಕ್ಕಿತ್ತು. ನಮಗೆ ಯಾವ ಸೈಜ್ ಬೇಕು ಆ ಸೈಜು ನಮಗೆ ಸಿಕ್ತು. ಅಲ್ಲೆಲ್ಲ ಇರ್ತೈತೆ ಎಷ್ಟು ಸ್ಕ್ವೇರ್ ಫೀಟ್ ಬೇಕು ನಿಮಗೆ ಟ್ರಕ್ಕಿಂದು, ಎಷ್ಟು ದೊಡ್ಡದು ಬೇಕು, ಅದನ್ನ ನಮ್ಮ ಮನೆಗೆ ಎಷ್ಟು ಸಾಮಾನು ಇರ್ತಾವಲ್ಲ ಅದ್ರ ಮೇಲೆ ಡಿಪೆಂಡ್ ಇರ್ತೈತೆ. ನಾವು ಅದ್ರ ತಕ್ಕಂಗೆ ನೀವು ಟ್ರಕ್ ಚೂಸ್ ಮಾಡ್ಕೋಬೇಕು. ಈಗ ನಾವು ಅದ್ರ ತಕ್ಕಂಗೆ ನಮ್ಮ ಮನೆಗೆ ಸಾಮಾನದೆಲ್ಲ ತಕ್ಕಂಗೆ ನಾವು ಟ್ರಕ್ ಚೂಸ್ ಮಾಡಿ ಮತ್ತು ಅದು ಕನ್ಫರ್ಮ್ ಮಾಡಿ ಇಟ್ಟೀವಿ ಆನ್ಲೈನೇ ಬುಕ್ ಮಾಡಿ. ಮತ್ತು ಈಗ ಆಕಾಶ್ ಅವ್ರು ಕೇಳಕ್ಕೆ ಹೋಗ್ಯಾರ ರೆಡಿ ಅದೇನು ಟ್ರಕ್ ಅಂಥೇಳಿ. ಅವ್ರು ಬರ್ತಾರೆ ಈಗ ನಾನು ಸ್ವಲ್ಪ ಹೊತ್ತಿನಾಗ. ಅವ್ರದ್ದೇ ದಾರಿ ನೋಡಾಕತ್ತೀನಿ ನಾನು. ಈಗ 11 ಗಂಟೆಗೆ ಬರ್ತೀನಿ ಅಂತ ಹೇಳ್ಯಾರಿ ಅವರು ಮೂವರ್ಸ್. ನಾವೀಗ ಮುಂಜಾನೆ 10 ಗಂಟೆ ಆಗೈತಿ. ಮೂವರ್ಸ್ ಬರುವಷ್ಟ್ರೊಳಗೆ ನಾವು ಟ್ರಕ್ ತಂದಿಟ್ವಿ ಅಂದ್ರೆ ಅವರೆಲ್ಲ ನಾವು ಪ್ಯಾಕ್ ಮಾಡಿದ ಸಾಮಾನೆಲ್ಲ ಲೋಡ್ ಮಾಡ್ತಾರೆ ಟ್ರಕ್ನಾಗ. ಆಮೇಲೆ ಸೋಫಾ ಗಿಫಾದ್ ಭಾಳ ತ್ರಾಸಲ್ಲ ರೀ, ಭಾಳ ಪ್ಯಾಕ್ ಮಾಡಕ್ಕೆ ಬರಂಗಿಲ್ಲ. ಅದನ್ನೆಲ್ಲ ಅವರೇ ಪ್ಯಾಕ್ ಮಾಡ್ಕೊಂಡು ಹೋಗ್ತಾರೆ, ದೊಡ್ಡ ದೊಡ್ಡ ಸಾಮಾನು ಅದೆಲ್ಲ. ಇಲ್ಲಿ ನೋಡ್ರಿ, ಇದೇ ನಮ್ದು ಟ್ರಕ್. ಅಲ್ಲಿ ಬಂದು ಅವ್ರು ಪಾರ್ಕ್ ಮಾಡಿಟ್ಟು ಹೋದ್ರು. ನೋಡಿ ನಮ್ಮ ಟ್ರಕ್ ಡ್ರೈವರ್ ರೆಡಿ ಆಗ್ಯಾರ. ಟ್ರಕ್ನಾಗ ಕೂತಾಗ ಭಾಳ ಮಜಾ ಬರಾಕತ್ತಿತ್ತು ನನಗೆ. ಎಲ್ಲೋ ಎತ್ತರ ಮೇಲೆ ಕೂತಂಗ ಅನ್ಸಾಕತ್ತಿತ್ತು. ನಡ್ರಿ ಈಗ ನಮ್ಮ ಹಳಿ ಮನೆ ಕಡೆ ಹೋಗುನು. ಮೂವರ್ಸ್ ಆಲ್ರೆಡಿ ಹೋಗಿ ವೇಟ್ ಮಾಡಾಕತ್ತಾರ.
ಹಾಗೆ ಆಕಾಶ್ ಅವರು ಮೂವಿಂಗ್ ಎಕ್ವಿಪ್ಮೆಂಟ್ ತೊಗೊಂಡ್ ಬಂದಿದ್ರು. ಒಂದು ಫರ್ನಿಚರ್ ಡಾಲಿ, ಇನ್ನ ಒಂದು ರೆಗ್ಯುಲರ್ ಡಾಲಿ ಅಂತ ಹೇಳಿ. ನೋಡ್ರಿ ಅಲ್ಲಿ ತಿರುಗಿ ಶುರು ಮಾಡ್ಯಾರ ಅವ್ರು ತಂದಿಡಾಕ. ನೋಡ್ರಿ ನಿಮಗ್ ಮ್ಯಾಲ ಹೋಗಿ ತೋರಿಸ್ತೀನಿ ನಂದು ಎಷ್ಟು ಬಾಕ್ಸಸ್ ಆಗ್ಯಾವಂತ ಹೇಳಿ. ದೊಡ್ಡ ದೊಡ್ಡ ಸುಟ್ಕೇಸ್ಗಳು ಲಾಸ್ಟ್ ನೈಟ್ ನಾವು ಮನೆಗೆ ಹೋಗಿ ನೋಡಕ್ ಹೋಗಿದ್ವಲ್ಲ, ಅವಾಗ ಒಂದಿಷ್ಟು ತಗೊಂಡ್ ಹೋಗಿವಿ. ಉಳ್ದಿದ್ದೆಲ್ಲ ಇಲ್ಲೇ ಅದಾವ. ಸೋಫಾ ಒಯ್ಯಕ್ಕೆ ಭಾಳ ಕಷ್ಟಪಟ್ರು. ಹೆಂಗೋ ಮಾಡಿ ಸರ್ಕಸ್ ಮಾಡಿ ಕಡಿಕ ಸೋಫಾ ಟ್ರಕ್ನಾಗ ಬಿತ್ತು. ಲೋಡ್ ಮಾಡಿ ಟ್ರಕ್ಕನ್ನು ನಾವೇ ಡ್ರೈವ್ ಮಾಡ್ಕೊಂಡು ಹೊಸ ಮನೆಗೆ ಹೋಗಬೇಕು. ಅವ್ರು ಅಲ್ಲಿ ಬಂದು ಟ್ರಕ್ಕನ್ನು ಅನ್ಲೋಡ್ ಮಾಡ್ತಾರ. ನಿಮಗೆ ಖರೆ ಹೇಳ್ತೀನಿ, ಇರಾಕ್ ಇಬ್ಬರೇ ಮಂದಿದ್ರು. ಇಡೀ ಮನಿನ 45 ಮಿನಿಟ್ಸ್ನಾಗ ಪೂರಾ ಖಾಲಿ ಮಾಡಿದ್ರು ನೋಡ್ರಿ. ನೋಡಕ್ರಿ ಇಬ್ರು ಹಿಂಗೆ ತಳ್ಳಗಿದ್ರು, ಮೈಯಾಗ ಶಕ್ತಿ ಇರ್ಲಾರ್ದವ್ರಂಗ. ಬಟ್ ನೋಡ್ರಿ ಎಷ್ಟು ಬರ ಕೆಲಸ ಮಾಡಿಬಿಟ್ರು. ನಾನು ಆಕಾಶ್ ಅವ್ರು ನೋಡಿ ಗಾಬರಿ ಆಗ್ಬಿಟ್ವಿ. ಈ ಎಲ್ಲ ಸಾಮಾನ ನೀಟಂಗ್ ಇಡು ಅಷ್ಟ್ರೊಳಗ ನನ್ನ ಗತಿ ಅದೋ ಗತಿ. ನಮ್ಮ ಹೊಸ ಮನೆಗೆ ಎಲ್ಲ ಸಾಮಾನು ಬಂದು ಈಗ ಅವರೆಲ್ಲ ಅನ್ಲೋಡ್ ಮಾಡಿದ್ರು. ಈಗ U-Haul ಟ್ರಕ್ ರಿಟರ್ನ್ ಮಾಡಕ್ಕೆ ಹೋಗ್ಬೇಕು. ನಾವು ಮುಂಜಾನೆ 10ರಿಂದ ಮಧ್ಯಾಹ್ನ 4 ತನ ಅಂತಿಕೊಂಡು ಅವ್ರಿಗೆ ಟೈಮಿಂಗ್ ಕೊಟ್ಟಿದ್ವಿ. ಬಟ್ 3 ಚಲೋ ಇದ್ರು ನಮಗೆ. ಅದಕ್ಕೆ ನಮ್ದು 2 ಗಂಟೆಗೆ ನಮ್ದೆಲ್ಲ ಕೆಲಸ ಮುಗಿದ್ಬಿಡ್ತು. ನಾವಲ್ಲಿ ಕಾರ್ ಪಾರ್ಕ್ ಮಾಡೀವಿ. ನಮ್ಮ ಕಾರ್ ತೊಗೊಂಡು ನಮ್ಮ ಮನೆ ಸಮೀಪ ಒಂದು ಇಂಡಿಯನ್ ರೆಸ್ಟೋರೆಂಟ್ ಇತ್ತು, ಅಲ್ಲಿ ಬಂದೀವಿ. ಭಯಂಕರ ಹಸಿವಾಗಿ ಹೊಟ್ಟಾಗಿನ ಕಾಗಿ ಕಾವು ಮಾಡಾಕತ್ತಿದ್ದು. ಈ ರೆಸ್ಟೋರೆಂಟ್ ಹೆಸರದ ಬ್ರಿಜ್ ಮೋಹನ್ ಅಂತೇಳಿ. ಈ ರೆಸ್ಟೋರೆಂಟ್ ಊಟ ಮಾಡಾಕ ನಮ್ಮ ಊರಿನ ಸುತ್ತಮುತ್ತಲ ಮಂದಿನೂ ಬರ್ತಾರ, ಅಂದ್ರೆ ಸುತ್ತಮುತ್ತಲ ಇಂಡಿಯನ್ಸು ಬರ್ತಾರ. And then she also wants that special chaat, and we'll get a gobi manchurian. You want anything? Anything for something? ನಾವೇನೇನು ಆರ್ಡರ್ ಮಾಡಿದ್ವಿಯಪ್ಪ ಅಂದ್ರೆ ಸ್ಪೆಷಲ್ ಚಾಟ್ $5.99, ಗೋಬಿ ಮಂಚೂರಿಯನ್ $8.99, ಆಲೂ ಮಟರ್ ಪನ್ನೀರ್ ಪ್ಲಸ್ ನಾನ್ ಕೊಡ್ತಾರ $9.99, ಮತ್ತು ಪಾಲಕ್ ಪನ್ನೀರ್ ಪ್ಲಸ್ ನಾನ್ $10.99. ಒಂದು ಸ್ವೀಟ್ ಆರ್ಡರ್ ಮಾಡಿದ್ವಿ $1. ಆಮೇಲೆ ಇನ್ನೊಂದು ಸ್ವೀಟ್ ತೊಗೊಂಡ್ವಿ, ಅದು $2. ಎಲ್ಲ ಕುಡಿಸಿ $38.96 ಆಯಿತು. ಟ್ಯಾಕ್ಸ್ $3.04 ಕೊಟ್ವಿ. ಎಲ್ಲ ಹಿಡ್ಕೊಂಡು $42 ಆಯಿತು. $42 ಇಂಡಿಯನ್ ರುಪೀಸಿಗೆ ಕನ್ವರ್ಟ್ ಮಾಡಿದ್ರೆ $3066 ಆಯಿತು. ನಾನು ನಿಮಗೆ ಹೇಳ್ತೀನಿ, ಅದೊಂದು ಪೇಡೆ ತೊಗೊಂಡಿನಲ್ಲ ರೀ ನಾನು, ಯೆಲ್ಲೋ ಕಲರ್ ಪಂಜಾಬಿ ಪೇಡ. ಅದ್ರ ಪ್ರೈಸ್ ಒಂದೇ $73 ಐತಿ. ಆಮೇಲೆ ಇನ್ನೂ ಒಂದು ಅದು ಗುಲಾಬ್ ಜಾಮೂನ್ ತೊಗೊಂಡು ನೋಡ್ರಿ, ಸ್ಯಾಂಡ್ವಿಚ್ ಗುಲಾಬ್ ಜಾಮೂನ್. ಅದ್ರ ಪ್ರೈಸ್ ಬಂದು $146 ಐತಿ. ನಾವು ಆರ್ಡರ್ ಮಾಡಿದ್ಮೇಲೆ ಅವ್ರು ಒಂದು ಬಜರ್ ಕೊಡ್ತಾರ. ಆ ಬಜರ್ ತೊಗೊಂಡು ನಾವು ಟೇಬಲ್ ಮೇಲೆ ಕುಂದಿರ್ಬೇಕು. ಯಾವಾಗ ನಮ್ದು ಆರ್ಡರ್ ರೆಡಿ ಆಗ್ತೈತಿ ಅವಾಗ ಅವ್ರೇನು ಮಾಡ್ತಾರ, ಅಲ್ಲಿ ಒಂದು ಬಟನ್ ಇರ್ತೈತಿ. ಆ ಬಟನ್ ಹೊಡಿತಾರ, ಗೂ 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 ಅಂತ ಸೌಂಡ್ ಮಾಡ್ತೈತಿ. ಅವಾಗ ನಾವು ಎದ್ದು ಹೋಗಿ ನಾವು ಮಾಡಿದ ಆರ್ಡರ್ ತೊಗೊಂಡು ಬರಬೇಕು ಟೇಬಲ್ಕ. ಇದರಿಂದ ಅವರು ಕರೆಯೋದು ಹತ್ತಂಗಿಲ್ಲ, ನಮಗೂ ನಮ್ದು ಆರ್ಡರ್ ರೆಡಿ ಆಗ್ಯದ ಇಲ್ಲ ಅಂತ ಗೊತ್ತಾಗ್ತೈತಿ. ನಾ ತಿನ್ನಾಕತ್ತಿದ್ದ ಸ್ಪೆಷಲ್ ಚಾಟ್ ಮತ್ತು ಗೋಬಿ ಮಂಚೂರಿ ಅದ್ರ ಜೋಡಿ ರೈಸ್ ಕೊಟ್ಟಾರ. ಬಟ್ ನಮ್ಮ ಇಂಡಿಯಾನಾಗ ಗೋಬಿ ಮಂಚೂರಿ ಜೋಡಿ ರೈಸ್ ಕೊಡಂಗಿಲ್ಲ. ಫೈನಲಿ ನಮ್ದು ಮೇನ್ ಕೋರ್ಸ್ ಬಂತು. ಇದು ಪಾಲಕ್ ಪನ್ನೀರ್. ಅಮೇರಿಕನ್ಯಾಗ ನೀವು ಯಾವುದೇ ಕರಿ ಆರ್ಡರ್ ಮಾಡಿದ್ರಂದ್ರೆ ಅದ್ರ ಜೋಡಿ ಕಂಪಲ್ಸರಿ ರೈಸ್ ಫ್ರೀ ಕೊಡ್ತಾರ ಅವರು. ಆಲೂ ಮಟರ್ ಪನ್ನೀರ್ ಅದ್ರ ಜೋಡಿ ರೈಸ್ ಕೊಡ್ತಾರ. ಮತ್ತಿಲ್ಲಿ ನಾನ್. ಹೊಟ್ಟೆ ತುಂಬ ಊಟ ಮಾಡಿದ್ಮೇಲೆ ಉಳಿದಿದ್ದೇನೆ ಇರ್ತೈತೆ ಅಲ್ಲ ರೀ, ಅದನ್ನ ಯಾರು ವೇಸ್ಟ್ ಮಾಡಂಗಿಲ್ಲ ರೀ. ಅಲ್ಲಿ ಬಾಕ್ಸ್ ಇಟ್ಟಿರ್ತಾರ, ಅದನ್ನ ಬಾಕ್ಸ್ನ ಕಟ್ಕೊಂಡು ನಾವು ಮನೆಗೆ ಹೋಗಬೇಕು. ಬಟ್ ನಾನು ಇಂಡಿಯಾನಾಗ ಏನು ಮಾಡ್ತಿದ್ದೆ, ಅಲ್ಲಿಂದಲೇ ಬಿಟ್ಟು ಬಂದ್ಬಿಡ್ತಿದ್ದೆ, ಯಾವುದೂ ಮನೆಗೆ ತೊಗೊಂಡು ಬರ್ತಿದ್ದಿಲ್ಲ. ಬಟ್ ಇಲ್ಲಿ ಯಾರೂ ಹಂಗೆ ಮಾಡಂಗಿಲ್ಲ. ರೆಸ್ಟೋರೆಂಟ್ ಒಳಗೆ ಏನಾಗಿ ಉಳಿದಿರ್ಸೋದನ್ನ ಅದನ್ನು ಕಟ್ಕೊಂಡು ಮನೆಗೆ ಬರ್ತಾರ. ಈ ಪದ್ಧತಿ ಅಂತೂ ನನಗೆ ಭಾಳ ಸೇರ್ತು. ನಾಳೆಗೆ ಸಂಕ್ರಾಂತಿ ಹಬ್ಬ, ಮನ್ಯಾಗ ಪೂಜಾನೂ ಮಾಡಬೇಕು, ಹಾಲು ಉಕ್ಕಿಸ್ಬೇಕು ಅಂತ ತಿಳ್ಕೊಂಡು ನಾನು ಎಲ್ಲ ಹಣ್ಣ ಹಂಪ್ಲ ತೊಗೊಂಡು ಬರಕ್ಕೆ ಬಂದೀನಿ. ನಾವಿಲ್ಲಿ ದೇವ್ರಿಗೆ ಹೂವು ಏರಿಸ್ಬೇಕಂತಂದ್ರೆ
ಹಿಂಗೆ ನಮಗೆಲ್ಲೂ ಮಲ್ಲಿಗೆ ಹೂವು ಆಗಲಿ ಹಿಂಗೆ ಹೂವಿನ ಅಂಗಡಿ ಅಂತ ಏನು ಇರಂಗಿಲ್ಲ ರೀ. ನಾವೇನ್ರಿ ಹಿಂಗೆ ಬುಕ್ಕೆ ತೊಗೊಂಡು ಹೋಗಬೇಕು, ಇಲ್ಲಾಂದ್ರೆ ಇಂಥದ್ದು ಪಾಟ್ ಇರ್ತೈತೆ, ಸೀದಾ ಗಿಡಗಳೇ ಇರ್ತಾವ ಹೂವಿನ ಗಿಡಗಳು, ಅದನ್ನು ತೊಗೊಂಡು ಹೋಗಬೇಕು. ನಾ ಯಾವಾಗಲೂ ಬುಕ್ಕೆ ಪ್ರಿಫೇರ್ ಮಾಡೋಕ್ಕಿಂತ ಹಿಂಗೆ ಪ್ಲ್ಯಾಂಟ್ ತೊಗೊಂಡು ಹೋಗ್ತೀನಿ. ಇದರಿಂದ ಏನಾಗ್ತೈತಿ, ಮನೆಗೆ ಒಂದು ಸ್ವಲ್ಪ ದಿವಸ ಗಿಡ ಇದ್ದಂಗೂ ಆಗ್ತೈತಿ, ಒಂದಿಷ್ಟು ಹೂವು ಕೊಡ್ತಾವು. ಆಮೇಲೆ ಎಷ್ಟು ಬೇಕಷ್ಟು ಹೂವು ತೊಗೊಂಡು ಉಳಿದಿದ್ದು ಹೂವನ್ನ ಗಿಡದಾಗಿ ಬಿಡಾಕ್ ಬರ್ತೈತಿ. ನಾಳೆಗೆ ಸಂಕ್ರಾಂತಿ ಹಬ್ಬ ಮತ್ತು ಹೊಸ ಮನೆದ ಪೂಜಾದೆಲ್ಲ ತಯಾರಿ ಅಂತೂ ಆಯಿತು. ಹೊರಗೆ ನೋಡ್ರಿ ಸ್ನೋ ಬೇರೆ ಆಗ್ಲಕತ್ತೈತಿ. ನೋಡಿದ್ರಲ್ಲ ಇವತ್ತಿನ ದಿವಸ ಹೆಂಗೋಯ್ತು ಗೊತ್ತೇ ಆಗಲಿಲ್ಲ. ನಾವಿಬ್ರು ಸೂಪರ್ ಟಯರ್ಡು. ನಾಳೆ ಮುಂಜಾನೆ ಹಬ್ಬ ಬೇರೆ ಐತಿ. ಹಬ್ಬದ ವಿಡಿಯೋ ಮತ್ತು ಹಾಲು ಉಗ್ಸೋದು ಸ್ಟಾರ್ಟಿಂಗೇ ನೋಡಿರಿ ನೀವು. ಮತ್ತೊಮ್ಮೆ ಎಲ್ಲರಿಗೂ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಎಲ್ಲರೂ ಎಳ್ಳು ಬೆಲ್ಲ ತಿಂದು ಎಳ್ಳು ಬೆಲ್ದಂಗೆ ಇರೋನು, ಒಳ್ಳೊಳ್ಳೆ ಮಾತಾಡೋನು ಅಂತ ಹೇಳ್ಕೊತ ಈ ವ್ಲಾಗನ್ನು ಇಲ್ಲೇ ಮುಗಿಸ್ತೀನಿ. ನೆಕ್ಸ್ಟ್ ವ್ಲಾಗ್ನಾಗ ಮತ್ತೆ ನಾನು ನೀವು ಭೇಟಿ ಆಗ್ತೀನಂತ. ಅಲ್ಲಿ ತನಕ ಕನ್ನಡ ಕಲಿಸಿ, ಕನ್ನಡ ಬೆಳೆಸಿ. ಧನ್ಯವಾದಗಳು. ಆಫ್ ಮಾಡ್ರಿ ಫೋನು. ಆಯ್ತು.